ಸೋರ್ಸ್ ನಿಮ್ಗೆ ಆಲ್ರೆಡಿ ನಾನು ಸ್ಟಾಪ್ ಕೇಸ್ ಇದ್ದು ನಾನು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ ಅಂತ ಹೇಳಿ. ಏನಿಲ್ಲ, ಸ್ಟಾಪ್ ಅಪ್ ತುಂಬಾ ಈಸಿ. ಯಾಸ್ ಪರ್ ಸೆಕೆಂಡ್ ರನ್ ಹೆಂಗ್ ಇರ್ತೈತಿ ಹಾಗೆ. ಇಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಸ್ಟೆಪ್ ಬೈ ನಿಮಗೆ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಏನು ಟಾಪ್ ಅಪ್ ಲೋನು ಲಾಗಿನ್ ಟು ಡಿಸ್ಬರ್ಸಲ್ ಹೆಂಗ್ ಅಂತ ಹೇಳಿ. ಈಗ ಫಿನ್ನೊಂದು ಕೇಸ್ ಇತ್ತಂತಂದ್ರೆ ಟಾಪ್ ಅಪ್ ಫಸ್ಟ್ ಏನ್ ಬಂದ್ರೆ ಇರುತ್ತಲ್ಲ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೀವು ಲಾಗಿನ್ ಅಂತ ತಗೋಬೇಕು. ತಗೊಂಡು ನಿಮ್ಮ ಬ್ರಾಂಚ್ ಯಾವುದು, ಗಂಗಾವತಿ 1 ಸೆಲೆಕ್ಟ್ ಮಾಡ್ಕೋಬೇಕು. ಪ್ರಾಡಕ್ಟ್ ಯಾವ್ದು, FSBL ಲೋನ್ ಪ್ರಾಪರ್ಟಿ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಟಾಪ್ ಅಪ್ ಅಂತ ಫಿನ್ನೊಂದು ಆಗಲಿ ಸೇಲ್ಸ್ ಫೋರ್ಸ್ ಆಗಲಿ ಇದನ್ನೇ ಕ್ಲಿಕ್ ಮಾಡಬೇಕು. ಅರ್ಥ ಆಯ್ತಾ? ನೆನ್ಪಿಟ್ಕೋರಿ, ಕರೆಕ್ಟ್ ತಿಳ್ಕೊರಿ. ಇನ್ನೊಂದು ಕೇಸ್ ಆದ್ರೂ ಸೇಲ್ಸ್ ಫೋರ್ಸ್ ಮಾಡಬೇಕು, ಸೇಲ್ಸ್ ಫೋರ್ಸ್ ಕೇಸ್ ಆದ್ರೂ ಸೇಲ್ಸ್ ಫೋರ್ಸ್ ಅಲ್ಲೇ ಮಾಡಬೇಕು. ಈ ಫಸ್ಟ್ ಇನ್ನೊಂದು ಕೇಸಸ್ ಆಗಿದೆ, ಈಗ ಟಾಪ್ ಅಪ್ ಮಾಡ್ಬೇಕಂತಂದ್ರೆ ಅದು ಸೇಲ್ಸ್ ಫೋರ್ಸ್ ಅಲ್ಲೇ ಮಾಡಬೇಕು. ಅದು ಹೆಂಗಂತ ಹೇಳ್ತೀನಿ. ಸೇಲ್ಸ್ ಫೋರ್ಸ್ ಫಸ್ಟ್ ಲಾಗಿನ್ ಇದು ಸೇಲ್ಸ್ ಫೋರ್ಸ್ ಆಗಿತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಸೇಲ್ಸ್ ಫೋರ್ಸ್ ಬಂದ್ಬಿಡುತ್ತೆ. ಓಕೆನಾ ಸರ್? ಮುಂಚೆಗೆ ಇದು ಫಸ್ಟ್ ಲೋನ್ ತಗೊಂಡಿರ್ತಾರಲ್ಲ ಆ ಕೇಸ್ ಆಲ್ರೆಡಿ ಸೇಲ್ಸ್ ಫೋರ್ಸ್ ಅಲ್ಲಿ ಲಾಗಿನ್ ಆಯ್ತು ಅಂದ್ರೆ ಟಾಪ್ ಅಪ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಹೋಗ್ಬಿಟ್ನಂತಂದ್ರೆ ಇದರಲ್ಲಿ ಆಟೋಮೆಟಿಕ್ ಅಪ್ಲಿಕೇಶನ್ ನಂಬರ್ ಹಾಕೊಳ್ಳೋಣ ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ. ಇಲ್ಲಿ ನೀವು ಸೇಲ್ ಫೋರ್ಸ್ ಫಸ್ಟ್ ಲಾಗಿನ್ ಮಾಡಿದ್ದು ಸೇಲ್ ಫೋರ್ಸ್ ಇಲ್ಲ ಅಂದ್ರೆ ಸೆಕೆಂಡ್ ಟೈಮ್ ಟಾಪ್ ಬೇಕಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ ಸರ್ಚ್ ಒಳ್ಳೆಯದು ಆಟೋಮೆಟಿಕ್ ಇಲ್ಲಿ ಬಂದ್ಬಿಡುತ್ತೆ, ಪ್ರಾಬ್ಲಮ್ ಏನಿಲ್ಲ. ಬಟ್ ಇದು ಇನ್ನೊಂದು ಕೇಸ್ ಆಯ್ತು ಅಂತಂದ್ರೆ ಇನ್ನೊಂದು ಕೇಸ್ ಇಲ್ಲ ಆಯ್ತು ಅಂದ್ರೆ ಕಂಪಲ್ಸರಿ ಅದನ್ನು ಇಲ್ಲೇ ಸೇಮ್ ಇನ್ನೊಂದು ಅಂತ ಇದು ನ್ಯೂ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ನಿಮ್ದು ಯಾವ್ದು ಬ್ರಾಂಚ್ ಕ್ಲಿಕ್ ಮಾಡ್ಕೋಬೇಕು. FSBL ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಹೊಡಿಬೇಕು. ಟಾಪ್ ಅಪ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಹೋಗ್ಬೇಕು. ಓಕೆನಾ? ಟಾಪ್ ಅಪ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಈಗ ಸೇಲ್ಸ್ ಫೋರ್ಸ್ ಹೆಂಗೈತೆ ಅಂತ ಗೊತ್ತಾಯ್ತು. ಅದೇ ಇನ್ನೊಂದು ಆಯ್ತು ಅಂತಂದ್ರೆ APPL 00 ಫಸ್ಟ್ ಚೆಕ್ ಮಾಡ್ಕೋಬೇಕು 305852. ಓಕೆನಾ? ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕ್ಬೋದು, KYC ನಂಬರ್ ಹಾಕ್ಬೋದು, ಲೋನ್ ನಂಬರ್ ಹಾಕ್ಬೋದು. ಬಟ್ ನಾವು ತಗೊಳಕತ್ತಿದ್ದೀನಿ ಅಪ್ಲಿಕೇಶನ್ ನಂಬರ್ ತಗೊಳ್ಳೋಣ. ಸೇಲ್ಸ್ ಫೋರ್ಸ್ ಆಯ್ತಂದ್ರೆ ಸೇಲ್ಸ್ ಫೋರ್ಸ್ ಅಪ್ಲಿಕೇಶನ್ ನಂಬರ್ ಸರ್ಚ್ ಅದು ಯಾಕೋ ಸೆಕೆಂಡ್ ರನ್ ಇರುತ್ತೆ ಹಂಗೆ ಬಂದ್ಬಿಟ್ಟು ಆಟೋಮೆಟಿಕ್ ಸೇಲ್ಸ್ ಫೋರ್ಸ್ ಇಶ್ಯೂ ಇಲ್ಲ ಟಾಪ್ ಅಪ್. ಬಟ್ ಇನ್ನೊಂದಾದ್ರೂ ಸೇಲ್ಸ್ ಫೋರ್ಸ್ ಅಲ್ಲೇ ಮಾಡಬೇಕು. ಅದು ಟಾಪ್ ಅಪ್ ಅಂತಾನೆ ಕ್ಲಿಕ್ ಮಾಡ್ಕೋಬೇಕು. ಅಪ್ಲಿಕೇಶನ್ ನಂಬರ್ ಹಾಕಿ ಸರ್ಚ್ ಅಂತ ಹೊಡಿಬೇಕು. ಅವಾಗ ಇದು ಬರ್ಲಾರ್ದು ಏನ್ ಮಾಡ್ಬೇಕು ನೀವು ಸ್ಕ್ರೀನ್ ಶಾಟ್ ತಗೋಬೇಕು. ಸ್ಕ್ರೀನ್ ಶಾಟ್ ತಗೋಬೇಕು. ಈ ಸ್ಕ್ರೀನ್ ಶಾಟ್ ನ ಏನ್ ಮಾಡ್ಬೇಕು, ಸೇಲ್ಸ್ ಫೋರ್ಸ್ ಟೀಮಿಗೆ ಆರ್ ಸೇಲ್ಸ್ ಫೋರ್ಸ್ ಟೀಮ್ಗೆ ಮೇಲ್ ಮಾಡ್ಬೇಕು ವಿತ್ ಟಿಕೆಟ್ ಐಡಿ ಮೆನ್ಷನ್ ಮಾಡಿ. ಇಲ್ಲಿ ಇದ್ರಲ್ಲಿ ಹೋಗಿ ಇಲ್ಲಿ ಟಿಕೆಟ್ ರೈಸ್ ಮಾಡ್ತಾರಲ್ಲ ಹೆಲ್ಪ್ ಡೆಸ್ಕ್ ಅಲ್ಲಿ ಹೆಲ್ಪ್ ಡೆಸ್ಕ್ ಕ್ಲಿಕ್ ಮಾಡ್ಬೇಕು. ಕ್ರಿಯೇಟ್ ರಿಕ್ವೆಸ್ಟ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕ್ಬೇಕು 305852. ಇಲ್ಲಿ ಹಾಕ್ಬೇಕು ಏನಂತ ಇನ್ವೊಲ್ ಫೇಸ್ ಏನ್ ಹಾಕ್ಬೇಕಂತಂದ್ರೆ ಡಿಯರ್ ಸರ್ ಗಂಗಾವತಿ ಬ್ರಾಂಚ್ ಬಿಲೋ 1 ಕೇಸ್ ಟಾಪ್ ಅಪ್ ಲಾಗಿನ್ ನಾಟ್ ಜನರೇಟೆಡ್ ಇನ್ ಅಸೆಟ್. ಕೈಂಡ್ಲಿ ಚೆಕ್ ಕ್ರೈಮ್ ಕ್ಲಿಯರ್ ದ ಇಶ್ಯೂ ಅಂತ ಈ ತರ ಟೈಪ್ ಮಾಡಿ ಕೋಡ್ ಅಪ್ಲಿಕೇಶನ್ ನಂಬರ್ ಕೋಡ್ ಅಪ್ಲಿಕೇಶನ್ ನಂಬರ್ ಅಂತ ಇಲ್ಲ ಹಾಕಿ ಇಲ್ಲಿ ಕೆಟಗರಿ SF ITSF ಲಾಸ್ಟ್ ಅಂತ ತಗೋಬೇಕು. ಸಬ್ ಕೆಟಗರಿ ಟಾಪ್ ಅಪ್ ಇಶ್ಯೂ ಆರ್ ಸೆಕೆಂಡ್ ಬ್ರಾಂಚ್ ಇಶ್ಯೂ ಅಂತ ಹೇಳಿ CC ನನಗೆ ಇರ್ತಿದ್ರೆ ಹೇಳ್ರಿ.
ನನಗ ಇದು CC ನನಗ ನಿಮ್ DM ಕಟ್ಟಿದ್ರೆ ಇದು CC ಬಿಟ್ಟು ಇಲ್ಲಿ ಮೊಬೈಲ್ ನಂಬರ್ ಹಾಕಿ ನಿಮ್ಗೆ ಯಾರ್ದೋ ರೈಸ್ ಮಾಡಕತ್ತೀರಿ. ಸಬ್ಮಿಟ್ ಮಾಡಿ. ಓಕೆನಾ? ಈ ಟಿಕೆಟ್ ಐಡಿ ತಗೊಂಡು ಮೇಲಿಗೆ ಬಂದು ಸೇಮ್ ಡಿಯರ್ ಸರ್ below of Gangavati branch one case of login not generated in SQL. Kindly check and clear the issue. ಅಂತ ಹಾಕಿ ಓಡು ಅಪ್ಲಿಕೇಶನ್ ನಂಬರ್ ಆಯ್ತು ಅಂತ ಹಾಕಿ ಟಿಕೆಟ್ ಐಡಿ ಮೆನ್ಷನ್ ಮಾಡಿ. ಈ ಸಬ್ಜೆಕ್ಟು ಟಾಪ್ ಅಪ್ ಲಾಗಿನ್ ನಾಟ್ ಜನರೇಟೆಡ್ ಇನ್ ಎಸ್ ಸರ್ ಪ್ಲೀಸ್ ಕ್ಲಿಯರ್ ದ ಇಶ್ಯೂ ಅಂತ ಸಬ್ಜೆಕ್ಟ್ ಹಾಕಿ. ಓಕೆನಾ? ಇದನ್ನ ಸ್ಕ್ರೀನ್ ಶಾಟ್ನ ಅಟ್ಯಾಚ್ಮೆಂಟ್ ಮಾಡಿ. ಯಾವುದು ಇದನ್ನ ಸ್ಕ್ರೀನ್ ಶಾಟ್ನ ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಿ. ಯಾರಿಗೆ ಇಡಬೇಕಂತಂದ್ರೆ SF ಟೀಮ್ ಇಡಬೇಕು. ಅಖಿಲ ಆಗಿರ್ತದೆ ಅಖಿಲ ಬಿಡಿ, CC ನನಗಿಡಿ, CC ನನಗಿಡಿ, ನಿಮ್ DM ಗಿಡಿ ಇಟ್ಟು ಇದನ್ನ ಮೇಲ್ ಹಾಕಿ. ಓಕೆನಾ? ಈಗ ನಾವು ಮೇಲ್ ಹಾಕಿದ್ದಲ್ಲ, ಇವಾಗ ನಾವು ಮೇಲ್ ಹಾಕಿದ್ವಲ್ಲ ಯಾರಾದ್ರು ಟಾಪ್ ಅಪ್ ಒಂದು ಕೆಲವೊಂದು ಓಪನ್ ಆಗ್ತಾ ಇಲ್ಲ ಸೇರ್ಕೋಸಲ್ಲ ಅಂತ ಹೇಳಿ. ಸೊ ಈಗ ಇವ್ರು ಐಟಿ ಟೀಮ್ ರಿಪ್ಲೈ ಮಾಡಿದಾರೆ. ಐ ಕ್ಯಾಂಡಿ ಚೆಕ್ ನಾವು ಅಂತ ರಿಪ್ಲೈ ಮಾಡಿದಾರೆ. ಈಗ ನಾವೇನ್ ಮಾಡ್ಬೇಕು? ಈಗ ಇದನ್ನ ಚೆಕ್ ಮಾಡ್ಬೇಕು ಆಕ್ಸೆಸ್ ಬಂದಿದೆನಾ ಇಲ್ಲ ಅಂತ ಹೇಳಿ. ಎಲ್ಲಿ ನೀವಾಗಿ ಅಂತ ಕ್ಲಿಕ್ ಮಾಡ್ಬೇಕು. ಅಲ್ಲಿ ಬ್ರಾಂಚ್ ಯಾವ್ದು ಗಂಗಾವತಿ ಅಂತ ತಗೊಳ್ಬೇಕು. SSB ಟಾಪ್ ಅಪ್ ಅಂತ ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ನಂಬರ್ ಹಾಕಿ ಸರ್ಚ್ ಮಾಡಬೇಕು. ಈಗ ಸಿಲ್ವನ್ ಕೇಸಸ್ ಆಕ್ಸೆಸ್ ಬಂತು ಸೇರ್ಕೋಸಲ್ಲ. ಓಕೆನಾ? ಇದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಕೂಡ ಇದು ಏನ್ ನೋಡ್ಕೋಬೇಕಂತಂದ್ರೆ ಈಗ ಹೊಸದಾಗಿ ಟಾಪ್ ಅಪ್ ಆಗಿ ಲಾಗಿನ್ ಕೊಟ್ಟಾರಲ್ಲ, ಈಗ ಟಾಪ್ ಅಪ್ ಕೊಟ್ಟಾರಲ್ಲ ಮಂದಿ ಎಲ್ಲ ಕರೆಕ್ಟ್ ಅದರಲ್ಲ ಚೆಕ್ ಮಾಡ್ಕೋಬೇಕು. ನೀವು ಲಾಗಿನ್ ಕೊಟ್ಟಿರೋ ಎಷ್ಟು ನಂಬರ್ಸ್ ಇದ್ದಾರೆ ಅಲ್ಲಿ ಹಳೆದ್ರಲ್ಲೂ ಈಗ ಟಾಪ್ ಅಪ್ ಕೊಟ್ಟಿರೋ ಸೇಮ್ ಇರಬೇಕು. ಓಕೆನಾ? ಇದು ಈ ತರ ಚೆಕ್ ಮಾಡ್ಬೇಕು. ಇದನ್ನ ಕ್ಲಿಕ್ ಮಾಡಿಬಿಟ್ರೆ ಹೊಸ ಅಪ್ಲಿಕೇಶನ್ ನಂಬರ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಓಕೆನಾ? ಈಗ ಅದು ಸಬ್ಮಿಟ್ ಮಾಡಿ ಕೂಡ ಜಲ್ದಿ ಸಬ್ಮಿಟ್ ಆಗಿಲ್ಲ ಅಂತಂದ್ರೆ ಅಪ್ಲಿಕೇಶನ್ ನಂಬರ್ ಅಲ್ಲಿ ಬಂದಿರುತ್ತೆ. ಎಲ್ಲಿ ಗೊತ್ತಾ? ಈಗ ಅದಕ್ಕೆ ಸಬ್ಮಿಟ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಂಡು. ಸೊ ಅದು ಸಬ್ಮಿಟ್ ಆಗಿರುತ್ತೆ, ಬಟ್ ನಿಮ್ಗೆ ಅದು ಬಂದಿಲ್ಲ ಅಂತಂದ್ರೆ ಈಗ ಆಲ್ರೆಡಿ ಸಬ್ಮಿಟ್ ಆಗಿದೆ ಹೆಂಗ್ ಗೊತ್ತಾಯ್ತಂದ್ರೆ ಅಪ್ಲಿಕೇಶನ್ ನಂಬರ್ ಹಾಕಿದ್ರೆ ಟಾಪ್ ಅಪ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಆಗುತ್ತೆ. ಅಪ್ಲಿಕೇಶನ್ ಫಸ್ಟ್ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ಎಡಿಟ್ ಹೋಗಿ ಓಕೆನಾ? ಇಲ್ಲಿ ಹಳೆದ್ರಲ್ಲಿ ಇದರಲ್ಲಿ ಕರೆಂಟ್ ಕೊಟ್ಟಿದ್ದಾರೆ ಚೆಕ್ ಮಾಡಬೇಕು. ಕೆಲವೊಮ್ಮೆ ಟಾಪ್ ಅಲ್ಲಿ ಇನ್ನೂ ಒಬ್ಬರು ಇಬ್ಬರು ಮೂವರು ಎಕ್ಸ್ಟ್ರಾ ಆಡ್ ಮಾಡಕ್ಕೆ ಹೇಳ್ತಾರೆ. ಎಕ್ಸ್ಟ್ರಾ ಆಡ್ ಮಾಡ್ಬೇಕಂತಂದ್ರೆ ನೀವು ಮಾಡ್ಕೋಬಹುದು. ಅದು ಗೊತ್ತಿದೆಯಲ್ಲ ಎಕ್ಸ್ಟ್ರಾ ಆಡ್ ಹೆಂಗ್ ಅಂತ ಹೇಳಿ. ಇಲ್ಲಾಗ ಬೇಕಂದ್ರೆ ಮತ್ತೆ ನೀವು ಕೋಪ್ಲಿಗೆ ತಗೊಂಡು OCR ಮಾಡ್ಕೊಂಡು ಏನು ಆಧಾರ್ ಕಾರ್ಡ್ ಏನ್ ಬೇಕು ಅದೇ ನೀವು ಯಾರು ಬೇಕಂತಂದ್ರೆ ಮತ್ತೆ ನೀವು ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು. ಬಟ್ ಹಳೆದು ಹೊಸದು ಮೆಂಬರ್ಸ್ ಎಷ್ಟು ಮಂದಿ ಕರೆಕ್ಟ್ ಆಗಿ ತಿಳ್ಕೋಬೇಕು. ನೆನಪಿಟ್ಕೋರಿ. ಹಳೆದು ಕೇಸ್ ಲಾಗಿನ್ ಮಾಡಿರೋ ಎಷ್ಟು ನಂಬರ್ಸ್, ಈಗ ಮಾಡಿರೋ ಎಷ್ಟು ನಂಬರ್ಸ್, ಕೊಟ್ಟಿರೋ ನಂಬರ್ಸ್ ಕರೆಕ್ಟಾಗಿ ಕ್ಲಾರಿಫಿಕೇಶನ್ ಆಗುತ್ತೆ. BM ಕ್ರೆಡಿಟ್ ಕಡೆ ಕರೆಕ್ಟಾಗಿ ಕ್ಲಾರಿಫಿಕೇಶನ್ ತಗೊಳ್ಳಿ. ಕ್ರೆಡಿಟ್ ಅವ್ರ ಕಡೆ ಕೇಳಿ ಒಮ್ಮೆ, ಸರ್ ಹಳೆದ್ರಲ್ಲಿ ಇಬ್ಬರು ಇನ್ನೊಂದರಲ್ಲಿ ಎಕ್ಸ್ಟ್ರಾ ಒಬ್ಬರು ಇಲ್ಲ ಎಕ್ಸ್ಟ್ರಾ ಒಬ್ಬರು ಕೊಟ್ಟಿದ್ದಾರೆ ಟಾಪ್ ಅಪ್ ಮಾಡ್ಬೋದಾ ಅಂತ ಹೇಳಿ ಅವ್ರ ಕಡೆ ಕ್ಲಾರಿಫಿಕೇಶನ್ ತಗೊಂಡು ಮಾಡಿ. ಎಕ್ಸ್ಟ್ರಾ ತಗೋಬೋದಪ್ಪ ಮಾಡಿ ಎಕ್ಸ್ಟ್ರಾ ತಗೊಂಡು ಆಡ್ ಮಾಡಂತಂದ್ರೆ ನೀವು ಬೇಕಾದಾಗೆ ಕೋಪ್ಲಿಗೆಂಟ್ ಅಂತ ಆಡ್ ಮಾಡಿ ಇನ್ನೊಬ್ಬರನ್ನ ಎಕ್ಸ್ಟ್ರಾ ಮಾಡಿ ಆಡ್ ಮಾಡಿ ಫೈಲ್ ಮೂವ್ ಮಾಡ್ಬೋದು. ಇದೆಲ್ಲ ಗೊತ್ತಿದೆಯಲ್ಲ ನಿಮಗೆ? ಇಲ್ಲಿ ಎಲ್ಲ ಆಲ್ರೆಡಿ ಇರ್ತದೆ, ರೆಡಿ ಫುಡ್ ಇರುತ್ತೆ. ಈಗ ಆಲ್ರೆಡಿ ಎಲ್ಲ ರೆಡಿ ಇರುತ್ತೆ, ಬಟ್ ನೀವೇನ್ ಮೇಲ್ ಅಷ್ಟೇ. ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಫುಡ್ ಇರುತ್ತೆ, ನೀವೇನ್ ಮೇಲೆ ಅಷ್ಟೇ. ಫಾದರ್ ನೇಮು ಮದರ್ ನೇಮು ಹಾಕಿ ಇದೆಲ್ಲ ಆಲ್ರೆಡಿ ಇರ್ತದೆ. ಅಡ್ರೆಸ್ ಎಲ್ಲ ಕೆಲವೊಂದು ಫಿಲ್ ಮಾಡಿ, ಕೆಲವೊಂದು ಫಿಲ್ ಇರಂಗಿಲ್ಲ, ಕೆಲವೊಂದು ಫಿಲ್ ಮಾಡಿ ಮೇಲೆ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಅಡ್ರೆಸ್ ಎಲ್ಲ ಈಗ ಆಲ್ರೆಡಿ ಎಲ್ಲ ಇರುತ್ತೆ ಇದರಲ್ಲಿ. ನೀವೇನು ಮೇಲೆ ಎಲ್ಲ ಫಿಲ್ ಅಪ್ ಮಾಡಿ
ವಿಲೇಜ್ ಏನೋ ವಿಲೇಜ್ ತಾಲೂಕು ಗಂಗಾವತಿ ಕಂಟ್ರಿ ಇಂಡಿಯಾ. ಓಕೆ ಆಗ್ಬೇಕು ಇಷ್ಟ ಸೇಮ್ ಇದು ಕೋಪಿಕೆಂಟ್ ಇದೆಲ್ಲ ಸೇಮ್ ಇದೆ ಮಾಡಿ. ಈ ಪ್ರಾಪರ್ಟಿ ಡೀಟೇಲ್ಸ್ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ಓಕೆನಾ, ಈಗ ಪ್ರಾಪರ್ಟಿ ಡೀಟೇಲ್ಸ್ ಆಲ್ರೆಡಿ ಮುಂಚೆ ಆ್ಯಡ್ ಮಾಡಿರ್ತಾರೆ, ಇದು ಆಲ್ರೆಡಿ ಇರುತ್ತೆ. ಇದನ್ನೇನು ಎಕ್ಸ್ಟ್ರಾ ಮತ್ತೆ ನೀವು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ಈ ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ಇದು ಮೇನ್ ಹೇಳಿದಲ್ಲ. ಥರ್ಡ್ ಪಾಯಿಂಟ್ ಇದು ಯಾವುದು, ಸೆಕೆಂಡ್ ಪಾಯಿಂಟ್ ನೆನಪಿರ್ಬೋದು. ಇದೇ ಮೇನ್ ಇದು ಎಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ. ಸೋರ್ಸಿಂಗ್ ಆಫೀಸರ್ ಸೋರ್ಸಿಂಗ್ ಆಫೀಸರ್ ಯಾರು? ಸೋರ್ಸಿಂಗ್ ಆಫೀಸರ್ ವೆಂಕಟೇಶಮ್ಮ. ಓಕೆನಾ, ಇಲ್ಲಿ ಎಂಪ್ಲಾಯ್ಡಿ ಕಸ್ಟಮರ್ ವಿಸಿಟ್ ಡೇಟ್ ಯಾವತ್ತು ವಿಸಿಟ್ ಮಾಡ್ಯಾರ ಅದು ಹಾಕ್ರಿ. ರಿಕ್ವೆಸ್ಟೆಡ್ ಲೋನ್ ಇದು ಎಷ್ಟು? ರಿಕ್ವೆಸ್ಟ್ ಎಷ್ಟು ಮಂಜು? ರಿಕ್ವೆಸ್ಟ್ ಎಷ್ಟು ಲೋನ್? ಇದು ಲೋನ್ ರಿಕ್ವೆಸ್ಟ್ ಎಷ್ಟು ಮಾಲ ಸಾಬ್? ಇಲ್ಲಿ ಲೋನ್ ಅಮೌಂಟ್ ಟಾಪ್ ಅಪ್ಗೆ ಮತ್ತೆ ಎಷ್ಟು ರಿಕ್ವೆಸ್ಟ್ ಮಾಡ್ಯಾರೋ ಅದನ್ನ ಹಾಕ್ಬೇಕು. ಇದೇ ನೋಡ್ರಿ ಮೇನ್ ಆಗ ಚಾನಲ್ ಐತಲ್ಲ, ಚಾನಲ್ ಆಲ್ಟರ್ನೇಟಿವ್ ಚಾನಲ್ ಅಂತ. ಆಲ್ಟರ್ನೇಟಿವ್ ಚಾನಲ್ ಇದು ಕಾಮನ್, ಇದು ಆಲ್ಟರ್ನೇಟಿವ್ ಚಾನಲ್ ಇರಬೇಕು. ಇಲ್ಲಿದೆ ನೋಡಿ ಮೇನ್ ಆಲ್ಟರ್ನೇಟಿವ್ ಚಾನಲ್ ಮೋಡು ಟಾಪ್ ಅಪ್ ಅಂತಾನೆ ಇರಬೇಕು ಕಂಪಲ್ಸರಿ. ಆಲ್ಟರ್ನೇಟಿವ್ ಚಾನಲ್ ಮೋಡು ಟಾಪ್ ಅಪ್ ಅಂತ ಇರಬೇಕು. ಸ್ಕೀಮು ಇಲ್ಲಿದೆ ಅಲ್ಲ, FSL ಬಿಸ್ನೆಸ್ ಟಾಪ್ ಅಪ್ ಲೋನ್, FSBL ಬಿಸ್ನೆಸ್ ಲೋನ್ ಟಾಪ್ ಅಪ್ ಅಂತ ಇರಬೇಕು ಕಂಪಲ್ಸರಿ. ನೆನಪಿಟ್ಕೊಳ್ಳಿ, ಆಲ್ಟರ್ನೇಟಿವ್ ಚಾನಲ್ ಮೋಡು ಟಾಪ್ ಅಪ್ ಲೋನ್ ಸ್ಕೀಮು FSBL ಬಿಸ್ನೆಸ್ ಲೋನ್ ಟಾಪ್ ಅಪ್ ಅಂತ ಇರಬೇಕು. ಇದು ಮೇನ್. ಓಕೆನಾ, ಟಾಪ್ ಅಪ್ ಅನ್ನೋದು ಮೇನ್. ಆಲ್ರೆಡಿ ಚಾನಲ್ ಮೋಡು ಟಾಪ್ ಅಪ್ ಲೋನ್ ಸ್ಕೀಮು FSBL ಬಿಸ್ನೆಸ್ ಲೋನ್ ಟಾಪ್ ಅಪ್ ಇದು ಮೇನ್. ಇದೆಲ್ಲ ಮಿಸ್ಟೇಕ್ ಮಾಡಿದ್ರೆ 2,000 ರೂಪಾಯಿ ಗೋವಿಂದ. ಸೇಮ್ ಉಳಿಕಿದ ಇವೆಲ್ಲ ಡಾಕ್ಯುಮೆಂಟ್ ಇರುತ್ತಲ್ಲ, ಮ್ಯಾಂಡೇಟರಿ ಡಾಕ್ಯುಮೆಂಟ್ ಇದೆಲ್ಲ ಅಪ್ಲೋಡ್ ಮಾಡಬೇಕು. ಇವೆಲ್ಲ ಗೊತ್ತಿದೆಯಲ್ಲ ನಿಮಗೆ. ಸೆಕೆಂಡ್ ರೆಂಟ್ ಎಲ್ಲ ಅಪ್ಲೋಡ್ ಮಾಡಬೇಕು, ಫೀ ಹಾಕಬೇಕು. ಟಾಪ್ ಅಪ್ ಲೋನಿಗೆ ಫೀಸ್ ಹಾಕಬೇಕು, ಇದೆಲ್ಲ ಫೀಸ್ ಹಾಕಬೇಕು. ಓಕೆನಾ, ಇಲ್ಲಾಗ ಈಗ 2,000 ರುಪೀಸ್ ಆಟೋಮೆಟಿಕ್ ನೀವು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 2,000 ರುಪೀಸ್ ಫೀಸ್ ಬರ್ತದೆ. ನೀವು ಸೇವ್ ಮಾಡಿ ಫೀ ರೆಸಿಪ್ಟ್ನ ರೈಸ್ ಮಾಡ್ಬೋದು. ರೈಸ್ ಮಾಡಿ ಉಳಿಕಿದ ಗಿಡಪ್ ಎಲ್ಲ ಮಾಡಿ ಸಬ್ಮಿಟ್ ಮಾಡಿದ್ರೆ ಟಾಪ್ ಅಪ್ ಆಗುತ್ತೆ. ಓಕೆನಾ, ಗಿಡಪ್ ಹೆಂಗ್ ಗೊತ್ತಾ? ಚೆಕ್ ಗಿಡಪ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಇನ್ನೇನು ಗೊತ್ತಾ, ಇದು KYC ಎಲ್ಲ ಸೇಮ್ ಇದೆ. ಎಸ್ಆರ್ ಅಂತ ಕೇಳುತ್ತೆ. ಅವಾಗ ನೀವೇನ್ ಮಾಡಬೇಕು? ಎಸ್ ಅಂತ ತಗೋಬೇಕು. ಹೌದು, ಎರಡು ಇಬ್ರು ಒಬ್ರಿ ಅಂತ ಹೇಳಿ ತಗೋಬೇಕು. ನೋ ಅಂತ ಹೋದ್ರೆ ಕನ್ನಡ ಹೋಗ್ತಿದ್ದು. ನೋ ಅಂತ ಕ್ಲಿಕ್ ಮಾಡಿ ಆಕ್ಷನ್ ಮಾಡಿದ್ರೆ ಕನ್ನಡ ಹೋಗುತ್ತೆ, ಮತ್ತೆ ಅವರು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಬಟ್ ಇಲ್ಲಿರೋದು ಎಲ್ಲ ಈ ಅಪ್ಲಿಕೇಶನ್ ಮಾಡಿ ಇದೆಲ್ಲ KYC ಎಲ್ಲ ಕರೆಕ್ಟ್ ಮ್ಯಾಚ್ ಆಯ್ತು ಅಂತಂದ್ರೆ ನೀವು ಇಲ್ಲಿ ಡಿಡುಪಲ್ಲಿ ಎಸ್ ಅಂತ ತಗೊಂಡು ಆಕ್ಷನ್ ಮಾಡಿದ್ರೆ ಮುಗಿದೋದು. ನೋ ಅಂತ ತಗೊಂಡು ಕನ್ನಡ ಹೋಗ್ತದೆ. ಮತ್ತೆ ಸಬ್ಮಿಟ್ ಮಾಡಿದಾಗ ಮತ್ತೆ ಅವರು ರೀಚೆಕ್ ಮಾಡಕ್ಕೆ ಒಂದೇ ಬೇಕು, ಮತ್ತೆ ಲೀಡ್ ಮೇಕರ್ ಒಂದೇ ಮೂವ್ ಆಗುತ್ತೆ. ಅದಕ್ಕೆ ನೀವು ಎಸ್ ಅಂತ ತಗೊಂಡು ಆಕ್ಷನ್ ಮಾಡಿದ್ರೆ ಫುಲ್ ನೆಕ್ಸ್ಟ್ ಎಲ್ಲ ಲಾಗಿನ್ ಆಗಿ ಸಬ್ಮಿಟ್ ಮಾಡಿದ್ರೆ ಲೀಡ್ ಮೇಕರ್ ಹೋಗುತ್ತೆ. ನೀವು ಲೀಡ್ ಮೇಕರ್ ಅವತ್ತೇ ಮಾಡಬೇಕು. ಓಕೆನಾ, ಇಷ್ಟೇ ಟಾಪ್ ಅಪ್ ಅಂದ್ರೆ ಇಷ್ಟೇ. ಇದ್ರ ಬಗ್ಗೆ ಡೌಟ್ ಬಂತಂತಂದ್ರೆ ಕಾಲ್ ಮಾಡಿ. ಸೇಮ್ ಇದು ನಾ ಹೇಳಿದ್ನಲ್ಲ, ಟಾಪ್ ಅಪ್ ಯಾವ ತರ ಅಂತಂದ್ರೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದೀನಿ, ಹೇಳ್ತೀನಿ ಹೆಂಗಂತ ಹೇಳಿ. ಈಗ ಫಸ್ಟ್ ಸ್ಟೆಪ್ ಅದೇ ಹೇಳಿದ್ನಲ್ಲ, ಈಗ ಫಸ್ಟ್ ವಿಡಿಯೋದಲ್ಲಿ ಶೋ ಆದಂಗೆ ಸೇಲ್ಸ್ ಫೋರ್ಸ್ ಅಲ್ಲಿ ಫಸ್ಟ್ ಗೆ ಲಾಗಿನ್ ಆಗಿತ್ತು. ಆ ಕೇಸ್ ಫಸ್ಟ್ ಸೇಲ್ಸ್ ಫೋರ್ಸ್ ಅಲ್ಲಿ ಲಾಗಿನ್ ಆಯ್ತು ಅಂತಂದ್ರೆ ನೀವು ಲಾಗಿನ್ ಅಂತ ಅದು ಸೇಲ್ಸ್ ಫೋರ್ಸ್ ಅಲ್ಲಿ ಆಗಿತ್ತು ಫಸ್ಟ್ ಅಂತಂದ್ರೆ ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಟಾಪ್ ಅಪ್ ಅಂತ ಕ್ಲಿಕ್ ಮಾಡಿ ಓಲ್ಡ್ ಅಪ್ಲಿಕೇಶನ್ ನಂಬರ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಅದು ಹೊಸದಾಗಿ ಜನರೇಟ್ ಆಗುತ್ತೆ ಅಪ್ಲಿಕೇಶನ್ ನಂಬರ್. ಸೊ ಅದನ್ನ ಎಡಿಟ್ ಮಾಡ್ಕೊಂತ ಹೋಗಿ ನೀವು ಲಾಗಿನ್ ಕಂಪ್ಲೀಟ್ ಮಾಡ್ಕೋಬಹುದು. ಬಟ್ ಲಾಗಿನ್ ಗೆ 2,000 ರೂಪಾಯಿ ಫೀಸ್ ಬೇಕು ಕಂಪಲ್ಸರಿ. ಇನ್ನೊಂದು ಬರ್ತಿಬಿಟ್ಟೆ ಫಾರ್ ಟಾಪ್ ಅಪ್ ಕೇಸ್ 2,000 rupees mandatory ಸಾರಿ. ಓಕೆನಾ, ಇದು ಟಾಪ್ ಅಪ್ ಲೋನಿಗೆ 2,000 ರೂಪಾಯಿ ಮ್ಯಾಂಡೇಟರಿ. ಅರ್ಥ ಆಯ್ತಾ? ಸೇಲ್ಸ್ ಫೋರ್ಸ್ ಅಲ್ಲಿ ಸೇಲ್ಸ್ ಫೋರ್ಸ್ ಅಲ್ಲಿ ಕ್ಲಿಕ್ ಮಾಡಿ ಕೂಡ ಟಾಪ್ ಅಪ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಬಂದ್ಬಿಡುತ್ತೆ. ನೀವು ಜಸ್ಟ್ ಎಡಿಟ್ ಮಾಡ್ಕೊಂತ ಹೋಗಿ ಸಬ್ಮಿಟ್ ಮಾಡಿ ಲೀಡ್ ಮೇಕರ್ ಫೀಸ್ ಹಾಕಿ ಲೀಡ್ ಮೇಕರ್ ಮಾಡಿದ್ರೆ ಆಯ್ತು. ಬಟ್ ಇನ್ನೊಂದು ಕೇಸಸ್ ಏನಂತಂದ್ರೆ ನಾ ಈಗ ಮುಂಚೆ ವಿಡಿಯೋದಲ್ಲಿ ಶೋ ಆದಂಗೆ ಎರರ್ ಬಂತಂತಂದ್ರೆ ಟಿಕೆಟ್ ರೈಸ್ ಮಾಡಿ ಸೇಲ್ಸ್ ಫೋರ್ಸ್ ಮೇಲ್ ಮಾಡಿ ಅವ್ರು ಹೆಸರದವರು ರಿಸಾಲ್ವ್ ಅಂತ ಮೇಲ್ ಹಾಕ್ತಾರೆ. ಅವಾಗ ಸೇಮ್ ಅದು ಇನ್ನೊಂದು ಕೇಸಸ್ ಸೇಲ್ಸ್ ಫೋರ್ಸ್ ಅಲ್ಲಿ ಶೋ ಆಗುತ್ತೆ. ಆಮೇಲೆ ಫಿನೋನ್ ಮೂವ್ ಮಾಡ್ಬೋದು. ಮತ್ತೆ ನೀವು ಲಾಗಿನ್ ಅಂತ ತಗೊಂಡು ಮಾಡಬಾರ್ದು. ಸೇಲ್ಸ್ ಫೋರ್ಸ್ ಅಲ್ಲಿ ಟಾಪ್ ಅಪ್ ಅಂತಾನೆ ಕ್ಲಿಕ್ ಮಾಡಬೇಕು. ಅದರಲ್ಲಿ ಫಿನೋನ್ ಕೇಸಸ್ ಆಕ್ಸೆಸ್ ಬರಬೇಕು. ಆಕ್ಸೆಸ್ ಬರ್ಬೇಕಂದ್ರೆ ಸೇಲ್ಸ್ ಫೋರ್ಸ್ ಮೇಲ್ ಹಾಕಿದ್ರೆ ಆಕ್ಸೆಸ್ ಮಾಡಿಕೊಡ್ತಾರೆ. ಅದು ಹೆಂಗಂತ ನಾವು ವಿಡಿಯೋದಾಗ ಹೇಳಿದ್ದೀನಿ. ಆಮೇಲೆ ಲಾಗಿನ್ ಮಾಡೋ ಟೈಮ್ ಆಗಿ ಇದು ಪಕ್ಕ ಅಬ್ಸರ್ವೇಷನ್ ಮಾಡ್ರಿ. ಲಾಗಿನ್ ಸ್ಟೇಜ್ ಅಲ್ಲಿ ಆಲ್ಟರ್ನೇಟಿವ್ ಚಾನಲ್ ಮೋಡು ಮಸ್ಟ್ ಬಿ ಟಾಪ್ ಅಪ್ ಲೋನ್ ಅಂತ ಇರಬೇಕು. ಲಾಗಿನ್ ಟೈಮ್ ಅಲ್ಲಿ ಟಾಪ್ ಅಪ್ ಅಂತಾನೆ ಇರಬೇಕು. ಯಾವ್ದು ಸ್ಕೀಮ್ ಇರಬಾರ್ದು. ಆಮೇಲೆ ರಾಂಗ್ ಮಾಡಿದ್ರೆ 2,000 ರೂಪಾಯಿ ಪ್ರಾಬ್ಲಮ್ ಆಯ್ತಂದ್ರೆ ದೇ ನಾಟ್ ರೆಸ್ಪಾನ್ಸಿಬಲ್. ಕ್ಲಿಯರ್ ಆಗಿ ಹೇಳಕತ್ತೀನಿ. ಲಾಗಿನ್ ಮಾಡೋ ಟೈಮ್ ಅಲ್ಲಿ ಆಲ್ಟರ್ನೇಟ್ ಚಾನಲ್ ಮಸ್ಟ್ ಬಿ ಟಾಪ್ ಅಪ್ ಲೋನ್ ಅಂತ ಇರಬೇಕು. ಸ್ಕೀಮ್ ಬಂದ್ಬಿಟ್ಟು
FSBL ಬಿಸ್ನೆಸ್ ಟಾಪ್ ಲೋನ್ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ? ಅದು ಹೆಂಗಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ಇನ್ನೊಂದ್ಸರಿ ನೆನಪಿಟ್ಕೊಳ್ಳಿ, ಲಾಗಿನ್ ಮಾಡೋ ಟೈಮ್ ಆಲ್ಟರ್ನೇಟಿವ್ ಚಾನಲ್ ಮಸ್ಟ್ ಬಿ ಟಾಪ್ ಅಪ್ ಲೋನ್ ಅಂತ ಇರಬೇಕು. ಅಂಡ್ ಸ್ಕೀಮ್ ಮಸ್ಟ್ ಬಿ FSBL ಬಿಸ್ನೆಸ್ ಟಾಪ್ ಲೋನ್ ಅಂತಾನೆ ಕ್ಲಿಕ್ ಮಾಡಬೇಕು. FSBL ಬಿಸ್ನೆಸ್ ಟಾಪ್ ಲೋನ್ ಅಂತಾನೆ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಯಾವಾಗ ಫೀಸ್ ಹಾಕಿ ಲಾಗಿನ್ ಮಾಡ್ತಿರಲ್ಲ ಇಮಿಡಿಯೇಟ್ಲಿ ಅವತ್ತೇ ಲೀಡ್ ಮೇಕರ್ ಸ್ಟೇಜ್ ಅವತ್ತೇ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಡೇ ಮಾಡಿದ್ರೆ ನಿಮ್ಗೆ ಪೆನಾಲ್ಟಿ ಬರುತ್ತೆ. ಓಕೆನಾ? ಆಮೇಲೆ ಲೀಗಲ್ ಕ್ಲಿಯರ್ ಮಾಡ್ಬೇಕು. ಲೀಗಲ್ ಹೆಂಗಂತಂದ್ರೆ ಈಗ ಸೆಕೆಂಡ್ ಹೆಂಗೆ ಓಲ್ಡ್ ಲೀಗಲ್ ಇರ್ತಲ್ಲ, ಫಸ್ಟಿಗೆ ಲಾಗಿನ್ ಮಾಡಿದಾಗ ಲೀಗಲ್ ಕ್ಲಿಯರ್ ಮಾಡಿರ್ತಲ್ಲ, ಅದೇ ಓಲ್ಡ್ ಲೀಗಲ್ ಅಪ್ಲೋಡ್ ಮಾಡಿದ್ರೆ ಓಲ್ಡ್ ಲೀಗಲ್ ಅಪ್ಲೋಡ್ ಮಾಡಿದ್ರೆ ಲೀಗಲ್ ಟೀಮ್ ಫೋನ್ ಮಾಡಿದ್ರೆ ಲೀಗಲ್ ಕ್ಲಿಯರ್ ಮಾಡ್ಕೊಡ್ತಾರೆ. ಓಕೆನಾ? ಲೀಗಲ್ ಕ್ಲಿಯರ್ ಆಯ್ತು, ಸ್ಯಾಂಕ್ಷನ್ ಆಯ್ತು, MOD ಸ್ಟೇಜಿಗೆ ಬಂದ್ಮೇಲೆ BM ಅವರು ಮತ್ತೆ ಟಾಪ್ ಅಪ್ ಗೆ MOD ಮಾಡಿಸ್ತಾರೆ ಬ್ರಾಂಚ್ ಅಲ್ಲಿ. ಓಕೆನಾ? MOD ಆದ್ಮೇಲೆ ಸೇಮ್ ಸೆಕೆಂಡ್ ರನ್ ಪ್ರೊಸೆಸ್ ಹಂಗೆ ಸೇಮ್ ಈ ಸ್ಟಾಂಪ್ ಲೋನ್ ಅಗ್ರಿಮೆಂಟ್ ಬಾಂಡ್ ತಗೊಂಡು ಮತ್ತೆ ಎಲ್ಲ ಅಪ್ಲಿಕೆಂಟ್ ಸೈನ್ ಕರೆಸಿ ಎಲ್ಲ ಸ್ವಲ್ಪ ಎಷ್ಟು ಮಂದಿ ಇದಾರೆ, ಶೆಡ್ಯೂಲ್ ಇದ್ದಲ್ಲಿ ಎಷ್ಟು ಮಂದಿ ಇದಾರೆ ಅಂತೇಳಿ ಎಲ್ಲ ನೋಡ್ಕೊಂಡು ಮತ್ತೆ ಕರೆಕ್ಟ್ ಆಗಿ ಅಗ್ರಿಮೆಂಟ್ ತಗೊಂಡು ಲೀಗಲ್ ಕಂಡೀಷನ್ ಕ್ರೆಡಿಟ್ ಕಂಡೀಷನ್ ಏನೈತೆ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಅಗ್ರಿಮೆಂಟ್ ಮಾಡಿಸ್ಕೋಬೇಕು. ಅಗ್ರಿಮೆಂಟ್ ಮಾಡಿಸ್ಕೊಂಡು ಫೈಲ್ ರೆಡಿ ಮಾಡ್ಕೊಂಡು ಬ್ರಾಂಚ್ ಅಲ್ಲಿ ಫೈಲ್ ರೆಡಿ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿ ಎಕ್ಸ್ಟ್ರಾ ಬರೋದು ಟಾಪ್ ಅಲ್ಲಿ ಸೆಕೆಂಡ್ ರಾಶಿ ಡಿಫರೆನ್ಸ್ ಏನಂತಂದ್ರೆ ಟಾಪ್ ಅಲ್ಲಿ ಎಕ್ಸ್ಟ್ರಾ ಬರೋದು MOD ಕಾಪಿ ಬರ್ತಿ SREC ತಗೋಬೇಕು. SREC ಯಾವಾಗ ಅಂತಂದ್ರೆ 1/4/2004 ಅಪ್ ಟು ಟಾಪ್ ಅಪ್ MOD ಡೇಟ್ ಟ್ರಾನ್ಸಾಕ್ಷನ್ ಬಂದಿರಬೇಕು. ಅಟ್ಲೀಸ್ಟ್ ನೀವು ಹಳೇದು ಲೋನ್ ಮಾಡಿರ್ತಾರಲ್ಲ ಅಲ್ಲಿಂದ ಡೇಟ್ ಲಾಸ್ಟ್ EC ಡೇಟ್ ಇರುತ್ತಲ್ಲ ಅಲ್ಲಿಂದ ಟಾಪ್ ಅಪ್ MOD ಡೇಟ್ ಆದ್ರೂ ಓಕೆ. ಬಟ್ ನಿಮ್ ಕನ್ಫ್ಯೂಷನ್ ಆಗಬಾರ್ದು ಅಂತಂದ್ರೆ SREC 1/4/2004 ಅಪ್ ಟು MOD ಟಾಪ್ ಅಪ್ MOD ಡೇಟ್ ಮಾಡಿ ತಗೋಬೇಕು. ಟಾಪ್ ಅಪ್ ಟ್ರಾನ್ಸಾಕ್ಷನ್ ಬಂದಿರಬೇಕು MOD. ಓಕೆನಾ? ಆಮೇಲೆ ಈ SREC MOD ಕಾಪಿಯಿಂದ ಪಿಂಕ್ ಶೀಟ್ ಅಲ್ಲಿ ವೀಟ್ ಆಫ್ ಡಾಕ್ಯುಮೆಂಟ್ ಅಲ್ಲಿ ಎರಡೇ ಮೆನ್ಷನ್ ಮಾಡಬೇಕು. ಉಳಿದ ಬಾಕಿ ಲೀಗಲ್ ಕೇಳಿದ್ರೆ ತಗೊಳ್ಳಿ, ತಗೊಂಡಿಲ್ಲ ಅಂದ್ರೆ ಕೇಳಿಲ್ಲ ಅಂದ್ರೆ ನೋಡಿ ವೆಲ್ಡರ್ ಪಿಂಕ್ ಶೀಟ್ ಅಲ್ಲಿ ವೀಟ್ ಆಫ್ ಡಾಕ್ಯುಮೆಂಟ್ ಅಲ್ಲಿ ಕಂಪಲ್ಸರಿ ನೀವು MOD ಕಾಪಿ SREC ಮೆನ್ಷನ್ ಮಾಡಬೇಕು. ಓಕೆನಾ? ಇವು ಎಕ್ಸ್ಟ್ರಾ ಟಾಪ್ ಅಪ್ ಬರೋದು. ಉಳಿದೆಲ್ಲ ಅಷ್ಟು ಸೆಕೆಂಡ್ ಬೆಂಚ್ ಸೇಮ್. ಆಮೇಲೆ ಇದು ಇನ್ ಕೇಸ್ ಫಸ್ಟ್ ಬೆಂಚ್ 3 ಲಕ್ಷ, ಸೆಕೆಂಡ್ ಬೆಂಚ್ ಫಸ್ಟ್ ಲೋನ್ ತಗೊಂಡಿರ್ತಾರಲ್ಲ, ಇದೇ ಕೇಸ್ ಮುಂಚೆ ಲೋನ್ ತಗೊಂಡಿರ್ತಾರಲ್ಲ ಅದು ಮತ್ತೆ ಟಾಪ್ ಅಪ್ ಎರಡು ಸೇರಿ 5 ಲಕ್ಷ ಅಬೋ ಇತ್ತು ಅಂತಂದ್ರೆ ಫಿಸಿಕಲ್ ಕಳ್ಸಿ ಫೈಲ್ ಇದು ಪೇಮೆಂಟ್ ಮಾಡಿಸ್ಬೇಕು. ಸೆಂಟ್ರಲ್ ಆಪರೇಷನ್ ಹೆಡ್ ಆಫೀಸ್ ಕಳಿಸಿ ನೆನಪಿಡ್ಬೋದು. ಈಗ ಫಸ್ಟ್ ಲೋನ್ ಅಪ್ಲೈ ಮಾಡಿರ್ತಾರಲ್ಲ 4 ಲಕ್ಷ ಆಗಿತ್ತು, ಸೆಕೆಂಡ್ ಟೈಮ್ ಟಾಪ್ ಅಪ್ ಮಾಡಿದಾಗ ಟಾಪ್ ಅಪ್ 3 ಲಕ್ಷ ಆಯ್ತು ಅಂದ್ರೆ 4 3 7 ಲಕ್ಷ ಆಯ್ತು ಅಂದ್ರೆ 5 ಲಕ್ಷ ಅಬೋ ಆಯ್ತು. ಅಬೋ 5 ಲಕ್ಷ ಆಯ್ತು ಅಂತಂದ್ರೆ ಕಂಪಲ್ಸರಿ ಫಿಸಿಕಲ್ ಫೈಲ್ ಕಳಿಸ್ಬಿಟ್ಟು ಪೇಮೆಂಟ್ ಮಾಡಿಸ್ಬೇಕು. ಇನ್ ಕೇಸ್ ಫಸ್ಟ್ 2.5 ಲಕ್ಷ, ಸೆಕೆಂಡ್ ಟೈಮ್ ಟಾಪ್ ಅಪ್ಗೆ 2.5 ಲಕ್ಷ, 5 ಲಕ್ಷ ಆಯ್ತು, 5 ಲಕ್ಷ ಬಿಲ್ ಅಂತಂದ್ರೆ ಬ್ರಾಂಚ್ ಎಲ್ಲ ಮಾಡ್ಕೋಬಹುದು, ನೋ ಇಶ್ಯೂ. ಬಟ್ ಅಬೋ 5 ಲಕ್ಷ ಅಂತಂದ್ರೆ ಫಸ್ಟ್ ಸೆಕೆಂಡ್ ಸೇರಿ ಅಬೋ 5 ಲಕ್ಷ ಅಂತಂದ್ರೆ ಫಿಸಿಕಲ್ ಕಳಿಸಿ ಪೇಮೆಂಟ್ ಆಗಬೇಕು. ಫಿಸಿಕಲ್ ಅಂದ್ರೆ ಮಿನಿಮಮ್ 8 to 10 ಡೇಸ್ ವರ್ಕಿಂಗ್ ಡೇಸ್ ಇರಬೇಕು ಕಸ್ಟಮರ್ಗೆ. ಓಕೆನಾ? ಆಮೇಲೆ ಟಾಪ್ ಅಪ್ಗೆ 2000 ರೂಪೀಸ್ ಕಂಪಲ್ಸರಿ. ಓಕೆನಾ? ಸೇಮ್ ಇದೆಲ್ಲ ಸೆಕೆಂಡ್ ಟ್ರಾನ್ಸ್ ತರನೇ ಇದು. ಸೇಮ್ ಇದು ಎಕ್ಸ್ಟ್ರಾ ಬರೋದು MOD ಕಾಪಿ SREC ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಪಿಂಕ್ ಶೀಟ್ ಎಕ್ಸ್ಟ್ರಾ ಬರ್ತದೆ. ಉಳಿದೆಲ್ಲ ಸೇಮ್ ಲೋನ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಅಗ್ರಿಮೆಂಟ್ ಮಾಡಿಸೋದು ಎಲ್ಲ ಸೇಮ್ ಮ್ಯಾಚ್ ಮಾಡೋದು, ಎಲ್ಲ ಅಪ್ಲಿಕೇಶನ್ ಸೈನ್ ಮಾಡೋದು ಎಲ್ಲ ಸೇಮ್. ಬಟ್ ಎಕ್ಸ್ಟ್ರಾ ಬರೋದು MOD ಕಾಪಿ SREC ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಪಿಂಕ್ ಶೀಟ್ ವರ್ಕ್ ಶೀಟ್ ಎಲ್ಲ ಇರ್ತಪ್ಪ. ಟಾಪ್ ಅಪ್ ಅಲ್ಲಿ ಎಲ್ಲ ಇರ್ತದೆ. ಬಟ್ ಒರಿಜಿನಲ್ ಡಾಕ್ಯುಮೆಂಟ್ ಖಾತಾ ಟ್ಯಾಕ್ಸ್ DD ಇರಂಗಿಲ್ಲ, ಅದು ಆಲ್ರೆಡಿ ಅಡಾಪ್ಷನ್ ಇರ್ತದೆ. ಅವು ಮೂರೇ ಇರಂಗಿಲ್ಲ, ಉಳಿದೆಲ್ಲ ಸೇಮ್ ಅಗ್ರಿಮೆಂಟ್ ಅಲ್ಲಿ ಇರಬೇಕು. ಓಕೆನಾ? ಇದ್ರ ಬಗ್ಗೆ ಏನಾದ್ರು ಡೌಟ್ ಬಂತಂದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಓಕೆನಾ? ಇದು ಕ್ಲಿಯರ್ ಆಗಿ ಹೇಳಿದ್ದೀನಿ. ಇನ್ನೂ ಏನಾದ್ರು ಡೌಟ್ ಬಂತಂದ್ರೆ ಕಾಲ್ ಮಾಡಿ, ನೋಡ್ಕೊಂಡು ಇದ್ರ ಮೇಲೆ ನೀವು ಟಾಪ್ ಅಪ್ ಕ್ಲಿಯರ್ ಮಾಡ್ಕೊಂಡು ಟಾಪ್ ಅಪ್ ನ ಇನ್ಮೇಲೆ ಫಾಲೋ ಮಾಡ್ಕೊಂತ ಹೋಗ್ರಿ. ಓಕೆನಾ?